ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ನಟ ದರ್ಶನ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಅವರು ಹೇಳ್ಕೊಂಡಿದ್ದಾರೆ, ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಇದೆ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನನಗೆ ಪ್ರಾಬ್ಲಮ್ ಇದೆ, ಮೊದಲಿಂದನೂ ಕೂಡ ಬ್ಯಾಕ್ ಪೇಯ್ನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಆಮೇಲೆ ಜೈಲಧಿಕಾರಿಗಳಿಗೆ ಮೆಡಿಕಲ್ ವರದಿಯನ್ನು ಕೂಡ ದರ್ಶನ್ ಸಂಬಂಧಿಕರು ತಂದು ಕೊಟ್ಟಿದ್ದಾರೆ. ಕೇಳಿದರು ಜೈಲಧಿಕಾರಿಗಳು, ಕೊಡಿ ನೋಡೋಣ ಅಂತ. ವೆಸ್ಟರ್ನ್ ಟಾಯ್ಲೆಟ್, ಸರ್ಜಿಕಲ್ ಚೇರ್ಗೆ ದರ್ಶನ್ ಮನವಿ ಮಾಡಿಕೊಂಡಿದ್ರು. ಸೊ ಹಾಗಾಗಿ ಬೆನ್ನು ನೋವಿನ ಮೆಡಿಕಲ್ ರಿಪೋರ್ಟನ್ನು ಜೈಲಧಿಕಾರಿಗಳು ಕೇಳಿದರು. ಕನ್ಸಿಡರ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಬೆನ್ನು ನೋವು, ಮಲಬದ್ಧತೆ ಇದೆಲ್ಲದರಿಂದ ಸ್ವಲ್ಪ ದರ್ಶನ್ ಅವರು ಬಳಲ್ತಾ ಇದ್ದಾರೆ. ಆ ಥರ ಏನಾದರೂ ಬಂತು ಅಂತಂದರೆ ಅಲ್ಲಿ ಟ್ರೀಟ್ಮೆಂಟ್ಗೂ ಕೂಡ ಅವಕಾಶ ಇದೆ. ಬೆಂಗಳೂರಿನಲ್ಲಿ ಇಲ್ಲದೆ ಇರೋ ಅಷ್ಟು ಇಲ್ಲದೆ ಇರ್ಬೋದು, ಬಟ್ ಸ್ವಲ್ಪ ಆ ಜೈಲಿನಲ್ಲೂ ಕೂಡ ವೈದ್ಯರು ಇರ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಅವ್ರು ಕೇಳ್ಕೊಳ್ತಾ ಇರೋದು, ನನಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಮತ್ತು ಸರ್ಜಿಕಲ್ ಚೇರ್ ಕೂತ್ಕೊಳ್ಳೋದಕ್ಕೆ, ಆಪ್ರೇಷನ್ ಆಗಿದೆ, ನನಗೆ ಬ್ಯಾಕ್ ಪೇಯ್ನ್ ಇದೆ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್. ಜೈಲಧಿಕಾರಿಗಳಿಗೆ ಮೆಡಿಕಲ್ ವರದಿಯನ್ನು ದರ್ಶನ್ ಸಂಬಂಧಿ ತಂದುಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ ಅವರು ಬಂದು ಹೋದ ನಂತರ. ಸೊ ಹಾಗಾಗಿ ಇವರೇ ಕೇಳಿದರು, ನಿಮ್ಗೆ ಏನೇನು ಪ್ರಾಬ್ಲಮ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟನ್ನು ಕೊಡಿ ಅಂತಂದ್ಬಿಟ್ಟು ಅದಕ್ಕೆ ತಂದು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಅದನ್ನು ಕನ್ಸಿಡರ್ ಮಾಡಿ ಪರಮಾಧಿಕಾರವನ್ನು ಬಳಸಿ ಅವರು ಏನಾದರೂ ಫೆಸಿಲಿಟಿಗಳನ್ನ ಮಾಡಿಕೊಡ್ತಾರಾ ಗೊತ್ತಿಲ್ಲ. ಮಾಡಿಕೊಡಬಹುದು, ಇಲ್ಲ ಅಂತಲ್ಲ, ಬಟ್ ಸಮಸ್ಯೆ ಅಂತೂ ಇದೆ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಆ ಥರ ಪ್ರಾವಿಷನ್ ಇದೆ ಕೇಳ್ಕೊಳ್ಳೋದಕ್ಕೆ. ಬೆನ್ನು ನೋವಿನ ಸಮಸ್ಯೆಗೆ ಇಂಡಿಯನ್ ಟಾಯ್ಲೆಟ್ ಅಡ್ಜಸ್ಟ್ ಆಗಲ್ಲ ಅಂತೇಳಿ ವೆಸ್ಟರ್ನ್ ಟಾಯ್ಲೆಟ್ ತಿಳ್ಕೊಂಡಿದ್ರು. ಅದಕ್ಕೇನು ಮೆಡಿಕಲ್ ರೆಕಾರ್ಡ್ಸ್ ನೋಡಿ ಅದ್ರ ಬಗ್ಗೆ ಪರಿಶೀಲನೆ ಅವ್ರಿಗೆ L4 L5 ಸಮಸ್ಯೆ ಇದೆ ಅಂತ. ಹೌದು, ಏನು ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ ಡಾಕ್ಯುಮೆಂಟ್ ನೋಡ್ಬೇಕು ನಾನು. ಅವ್ರಿಗೆ ಏನಾದರೂ ಮೆಡಿಕಲ್ ಡಾಕ್ಯುಮೆಂಟ್ಸ್ ಅಂತ ಕೊಡೋಕ್ಕೆ ಸೂಚನೆ ಮಾಡಿಕೊಟ್ರೆ ಹೇಳಿದ್ರ? ಅಲ್ಲ, ಅವ್ರು ಕೊಡ್ತೀನಿ ಅಂತ ಹೇಳಿದರೆ, ಕೊಡ್ತೀನಿ ಅಂತಂದ್ರೆ ನಾನು ಬೇಡ ಅಂತ ಹೇಳಲಿಕ್ಕಾಗಲ್ಲ. ಕೊಟ್ಟರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. ಸರ್, ಇವತ್ತು ನೆಕ್ಸ್ಟ್ ಹೆಂಗಿರುತ್ತೆ ಪ್ರಕ್ರಿಯೆ? ಅದು ಇಲ್ಲಿ ನಮ್ಮಲ್ಲಿ ಜೈಲ್ ಡಾಕ್ಟರ್ ಅದನ್ನು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ಆನಂತರ ಅದನ್ನು ಏನು ಅಗತ್ಯತೆ ಇದೆ ಅದನ್ನು ನಾವು ಒಂದು ವೇಳೆ ಅವಶ್ಯಕತೆ ಇದ್ದರೆ ಅವರಿಗೆ ಸರ್ಕಾರಿ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿಸೋದು ಆ ಥರ ಇರುತ್ತೆ. ಅವಶ್ಯಕತೆ ಇದೆ, ಖಂಡಿತ ಕೊಡ್ತೀವಿ. ಸರ್, ಇವತ್ತು ಸಾಮಾನ್ಯ ಬೇರೆ ಕೈದಿಗೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್, ಇವತ್ತು ಬಳ್ಳಾರಿ ಚೆನ್ನಾಗಿದೆ ಹಾಸ್ಪಿಟ್ಲ್, ಹೇಗಂತೀರಿ? ಬಳ್ಳಾರಿ ಫ್ಯಾಂಟಾಸ್ಟಿಕ್ ಆಗಿದೆ ಹಾಸ್ಪಿಟ್ಲ್ಗಳಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಈಗ ದರ್ಶನ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನೇನು ಮೆಡಿಕಲ್ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಈಗ ಯಾವ ಫೆಸಿಲಿಟಿಗಳನ್ನು ಮಾಡಿಕೊಡಬಹುದು ಆ ರಿಪೋರ್ಟನ್ನು ನೋಡಿದ ನಂತರ ಅಂತ? ಅರವಿಂದ್, ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಬಹುತೇಕವಾಗಿ ಎಲ್ಲಾ ಸೆಲ್ಗಳಲ್ಲೂ ಸಹಿತ ಇಂಡಿಯನ್ ಟಾಯ್ಲೆಟ್ ಅನ್ನ ಯೂಸ್ ಮಾಡಲಾಗ್ತದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರಿಗೆ ಅದು ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕನ್ನುವಂತ ಬೇಡಿಕೆನ ಇಟ್ಟಿದ್ದಾರೆ. ಯಾಕಂದ್ರೆ ದರ್ಶನ್ ಅವರಿಗೆ ಪ್ರಮುಖವಾಗಿ ಬೆನ್ನು ನೋವಿನ ಸಮಸ್ಯೆ ಇದೆ, ಮತ್ತೊಂದು ಕಡೆಗೆ ಕೈ ನೋವಿನ ಸಮಸ್ಯೆ ಇದೆ. ಆದ್ರೆ ಪ್ರಮುಖವಾಗಿ ಬೆನ್ನು ನೋವಿನ ಸಮಸ್ಯೆ ಇರೋದ್ರಿಂದ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಕೂತ್ಕೊಳ್ಳಿಕ್ ಆಗೋದಿಲ್ಲ, ತುಂಬಾ ಕಷ್ಟ ಆಗ್ತದೆ ಅನ್ನುವಂತ ಮನವಿಯನ್ನ ಅಂದ್ರೆ ಬೆಳಗಾವಿ ಉತ್ತರ ವಲಯದ DIG ಶೇಷನ್ ಇದ್ರು, ಅವ್ರ ಮುಂದೆ ಮನವಿಯನ್ನ ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಆಯ್ತು, ನಾನು ನಿಮ್ಮ ಮನವಿಯನ್ನ ಪರಿಶೀಲಿಸ್ತೀನಿ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ತಂದು ಕೊಡಿ, ಅದಾದ್ಮೇಲೆ ಬೇಕಾದ್ರೆ ಅದರಲ್ಲಿ ಅವಕಾಶ ಇದ್ರೆ ಖಂಡಿತವಾಗಿಯೂ ಮುಂದಿನ ಹಂತಗಳಲ್ಲಿ ಅದೇನ್ ಪ್ರೊಸೀಜರ್ ಇದೆ ಅದರ ಪ್ರಕಾರವಾಗಿ ನಾವು ನಿಮ್ಗೆ ಅವಕಾಶಗಳನ್ನ ಅವಶ್ಯಕತೆಗೆ ಅನುಗುಣವಾಗಿ ಮಾಡ್ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಈ ವಿಚಾರವನ್ನ ಸ್ವತಃ ದರ್ಶನ್ ಅವರು ನಿನ್ನೆ ಅವರು ಭೇಟಿಗೆ ಬಂದಂತ ಪತ್ನಿಯವ್ರ ಮುಂದೆನೂ ಸಹಿತ ಅಲ್ಲನ್ನು ತೋಡ್ಕೊಂಡಿದ್ರು. ನನಗೆ ಇಂಡಿಯನ್ ಟಾಯ್ಲೆಟ್ ಬಳಕೆ ಮಾಡ್ಲಿಕ್ಕೆ ಆಗ್ತಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ, ಬೆನ್ನು ನೋವಿದೆ, ಹೀಗಾಗಿ ನನಗೆ ಮಲಬದ್ಧತೆಯ ಸಮಸ್ಯೆ ಆಗ್ತಿದೆ ಅನ್ನುವಂತ ನೋವನ್ನ ಏನಾದ್ರು ಮುಂದೆ ಹೇಳ್ಕೊಂಡಿದ್ರೆ, ಅದಾದ್ಮೇಲೆ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಸಹಿತ ಜೈಲಾಧಿಕಾರಿ ಮತ್ತು DIG ಅವ್ರ ಮುಂದೆ ಈ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ತದನಂತರದಲ್ಲಿ DIG ಅವರು ಮತ್ತು ಜೈಲಾಧಿಕಾರಿಗಳು ಸಹಿತ ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ತಂದು ಕೊಡಿ, ಅದಾದ್ಮೇಲೆ ಬೇಕಾದ್ರೆ ನೋಡ್ತೀವಿ ಅನ್ನುವಂತ ಮಾತನ್ನ. ಹೀಗಾಗಿನೇ ದರ್ಶನ್ ಅವರ ಸಂಬಂಧಿ ವಿಜಯಲಕ್ಷ್ಮಿ ಅವರ ಜೊತೆಗೇನು ದರ್ಶನ್ ಅವರನ್ನ ಭೇಟಿಗೆ ಹೋಗಿದ್ರು. ಅವರು ಮತ್ತೆ ತದನಂತರ ನಿನ್ನೆ ಸಾಯಂಕಾಲ 7:30 ಸಮಯದಲ್ಲಿ ಒಂದಿಷ್ಟು ದರ್ಶನ್ ಅವರ ಮೆಡಿಕಲ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಜೈಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ನೋಡ್ಬೇಕು, ಅದು ಅವೆಲ್ಲ ದಾಖಲೆಗಳನ್ನ ಪರಿಶೀಲಿಸಿ ತದನಂತರದಲ್ಲಿ ಅವರು ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ, ಒಂದ್ ವೇಳೆ ಆ ರೀತಿಯ ಸಮಸ್ಯೆ ಇದ್ರೆ ಆರಂಭದಲ್ಲಿ ಜೈಲಿನಲ್ಲಿ ವೈದ್ಯರು ಇರ್ತಾರೆ, ಅವ್ರ ಮೂಲಕ ತಪಾಸಣೆಯನ್ನು ಮಾಡಿಸ್ತೀವಿ. ಅಲ್ಲಿಯೂ ಸಹಿತ ಒಂದ್ ವೇಳೆ ಸರಿ ಹೋಗದೆ ಇದ್ರೆ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆ ಏನಿರುತ್ತೆ ಅಲ್ಲಿಯೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಒಂದ್ ವೇಳೆ ಅಲ್ಲಿಯೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂತ ಮಾಹಿತಿ ಇದೆ. ಒಂದ್ ವೇಳೆ ಈ ಇರ್ತಕ್ಕಂಥ ಮೆಡಿಕಲ್ ರಿಪೋರ್ಟ್ ಗಳನ್ನ ಆಧರಿಸಿ ಏನಾದ್ರು ಅವಕಾಶ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ. ಯಾಕಂದ್ರೆ ಸದ್ಯಕ್ಕೆ ದರ್ಶನ್ ಅವರು ವಿಚಾರಣಾಧೀನ ಕೈದಿ ಆಗಿರೋದ್ರಿಂದ ಯಾವೆಲ್ಲ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಅವಕಾಶ ಇದೆಯೋ ಆ ರೀತಿಯಲ್ಲಿ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಅದೆಲ್ಲವೂ ಕೂಡ ಹೆಲ್ತ್ ವಿಚಾರದಲ್ಲಿ ಯಾರು ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಆಗಲ್ಲ. ಏನು ಬೇಕು ಟ್ರೀಟ್ಮೆಂಟು ಅದನ್ನು ಕೊಡಿಸ್ತಾರೆ.